ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ ಶುರುವಾಗ್ತಾ ಇದೆ ನಾಳೆಯಿಂದ. ಬಹಳ ಇಂಪಾರ್ಟೆಂಟ್ ಸೀರೀಸು ಎರಡು ತಂಡಗಳಿಗೆ, ಯಾಕಂದರೆ ಇದನ್ನು ಡ್ರೆಸ್ ರಿಹರ್ಸಲ್ ಥರ ಯೂಸ್ ಮಾಡ್ತಾರೆ ಎರಡು ಟೀಮು ಚಾಂಪಿಯನ್ಸ್ ಟ್ರೋಫಿಗೆ ರೆಡಿ ಆಗೋದಕ್ಕೆ. ಆ ನಿಟ್ಟಿನಲ್ಲಿ ಎರಡು ತಂಡಗಳು ಅವರ ಏನು ಹೇಳ್ತೀರಾ ಪ್ರಾಪರ್ ಪ್ಲೇಯಿಂಗ್ 11 ಆಡಿಸೋ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಲಾಸ್ಟ್ ಚಾನ್ಸ್ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಟೀಮ್ ಇಂಡಿಯಾ ವರುಣ್ ಚಕ್ರವರ್ತಿನ ಆ್ಯಡ್ ಮಾಡಿರೋದು ಆಸ್ ಎಕ್ಸ್ಟ್ರಾ ಸ್ಪಿನ್ನರ್. ಆಲ್ರೆಡಿ 4 ಜನ ಸ್ಪಿನ್ನರ್ ಇದ್ದಾರೆ. ಅಕ್ಷರ್ ಪಟೇಲು, ಜಡೇಜಾ, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್. ಈಗ 5ನೇವರಾಗಿ ವರುಣ್ ಚಕ್ರವರ್ತಿ. ಆಮೇಲೆ ODI ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಇರೋಂಥ ಇಂಡಿಯನ್ ಟೀಮು. ನೀವು T20ಲಿ ಬರೀ ಯಂಗ್ಸ್ಟರ್ ನೋಡಿದ್ರಿ ಅಂದರೆ ODI ಇಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸು. ಟಾಪಲ್ಲಿ ನಿಮಗೆ ಯಶಸ್ವಿ, ರೋಹಿತ್ ಶರ್ಮಾ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿಡ್ಲ್ ಆರ್ಡ್ರಲ್ಲಿ VRS ಅಂದರೆ ವಿರಾಟ್, ರಾಹುಲ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ಬರ್ತಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡಿದಾಗ ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಆಮೇಲೆ ಹರ್ಷದೀಪ್ ಸಿಂಗ್ನ ಇನ್ಕ್ಲೂಡ್ ಮಾಡಿರೋದು. ಇಂಗ್ಲೆಂಡ್ ಕಡೆ ಒಂದೇ ಬದಲಾವಣೆ ನಾವು ನೋಡ್ತಾ ಇರೋದು, ಅದು ಜೋ ರೂಟ್ ಅವ್ರು ಬಂದಿರೋದು. ಇನ್ನು ಮಿಕ್ಕಿದೆಲ್ಲ ಸೇಮ್ T20 ಟೀಮ್ನೇ ODI ಕೂಡ ಇಂಗ್ಲೆಂಡ್ ಅವರು ಯೂಸ್ ಮಾಡ್ತಾ ಇರೋದು. ಸೊ T20ನ ನಾವು ಯೂತ್ ಇಂದ ಗೆದ್ವಿ ಅಂದರೆ ಇವಾಗ ODI ಸೀರೀಸ್ನ ಎಕ್ಸ್ಪೀರಿಯನ್ಸ್ ಇಂದ ಗೆಲ್ಲಬೇಕಾಗುತ್ತೆ. ಥರ್ಡ್ ODIಗೆ ಏನಾದರೂ ಬುಮ್ರಾ ಬರ್ತಾರ? ಕಾದ್ ನೋಡೋಣ. ಇಂತಿ ನಿಮ್ಮ ಜಾನಿ.